ತಮ್ಮನಿಗೋಸ್ಕರ ಜೀವನ ಮಾಡಿದೆ, ತಮ್ಮನಿಗೋಸ್ಕರ ಎಲ್ಲ ಕಳ್ಕೊಂಡ್ಬಿಟ್ಟೆ. ಬೀದಿ ಬೀದಿ ತಿರುಗಿ ಜೀವನ ಮಾಡುವಂತಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ ದೇವರೇ, ಯಾಕಪ್ಪ ಈ ರೀತಿ ಪರಿಸ್ಥಿತಿ ತಂದೊಟ್ಟಿದೆ ನನಗೆ. ನಡೆದು ಸಾಕಾಗ್ತಾ ಇದೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ. ರಕ್ತ ಕಣ್ಣೀರಿದು ಮರಣ ಕಣ್ಣೀರಿನ ಪ್ರತಿಬಿಂಬ. ದಿನದಿಂದ ಹೊಟ್ಟೆಗೆ ಒಂದು ತುತ್ತು ಹಿಟ್ಟು ತಿಂದಿಲ್ಲ. ಯಾರನ್ನಾದ್ರೂ ಭಿಕ್ಷಾ ಬೇಡಲು ಹೋದ್ರೆ ಇವನೊಬ್ಬ ಅಣ್ಣತ್ತಿಗೆನ ಹೊರ ಹಾಕಿದ ಪಾಪಿ ಅಂತ ಭಿಕ್ಷಾ ಕೊಡದೆ ಹೊಡೆದು ಕಳಿಸುತ್ತಿದ್ದಾರೆ. ಇದೆ ಕೈಯಿಂದ ಅಣ್ಣತ್ತಿಗೆ ಅಣ್ಣ ಹೊಡೆದ ಪಾಪಿ. ಈಗ ಕೈಯಿಂದ ಅಣ್ಣತ್ತಿಗೆ ಅಣ್ಣ ಹೊಡೆದ ಪಾಪಿ. ನಿನ್ನ ಬೇರುಗಳಿಗೆ ಒಂದು ತುತ್ತು 3 ದಿನದಿಂದ ಒಟ್ಟಿಗೆ ಇಟ್ಟೆಲ್ಲ ಬಳಸ್ತೀವ. ಒಂದು ತುತ್ತು ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಒಂದು ತುತ್ತು ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಪ್ರತಿದಿನ ಸ್ಮಶಾನದ ಮೇಲೆ ಯಾರೋ ಒಂದು ತುತ್ತು ಅನ್ನ ಇಟ್ಟು ಹೋಗ್ತಿದ್ರು. ಆದ್ರೆ ಇವತ್ತು ಆ ಅನ್ನವನ್ನು ಯಾವುದು ನಾಯಿ ತಿಂದು ಹೋಯಿತು. ಹೌದು, ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇಷ್ಟೆಲ್ಲ ಆದ್ರೂ ನಾನು ಬದುಕ್ಬೇಕಾ? ಬದುಕ್ಬೇಕು. ಯಾಕಂದ್ರೆ ಅಣ್ಣ ಅತ್ತಿಗೆ ಭಿಕ್ಷಾ ಬೇಡಿಸಿದ್ರಲ್ಲ, ಅದಕ್ಕಾಗಿ ಬದುಕ್ಬೇಕು. ಇಲ್ಲಿ ಯಾರೊಬ್ರು ಹಿರಿಯರು ಊಟ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಂದು ತುತ್ತು ಅನ್ನ ಕೇಳಿದ್ರೆ ಕೊಡ್ತಾರೆ. ಆದ್ರೆ ಈ ದರಿದ್ರ ಮುಖ ತೋರಿಸಬಾರ್ದು. ತೋರಿಸಿದ್ರೆ ಅನ್ನ ಕೊಡಲ್ಲ. ಯಾಕಂದ್ರೆ ಹೆತ್ತ ಮಕ್ಕಳು ಬದುಕಲಿ ಅಂತ ತಂದೆ ತಾಯಿಗಳು ಕಷ್ಟಪಟ್ಟು ಸಿಟಿಯಲ್ಲಿ ಓದಕ್ಕಿಡ್ತಾರೆ. ಆದ್ರೆ ನಮ್ಮಂತ ದುಷ್ಟ ಮಕ್ಕಳು ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಹಣ ಒಲಿಸಿದುಕೊಂಡು ಯಾವುದೋ ಬಣ್ಣದ ಹೆಣ್ಣಿನ ಹಿಂದೆ ಬಿದ್ದು ಮಜಾ ಮಾಡ್ತಾರೆ. ನನ್ನ ತಮ್ಮಂದಿರೆ, ಬಂಧು ಬಾಂಧವರೇ, ದಯವಿಟ್ಟು ಯಾರು ನನ್ನ ತರ ಹೆತ್ತ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಬೇಡಿ. ಮೋಸ ಮಾಡಿದರೆ ಈ ಸ್ಥಿತಿ ಕಟ್ಟಿಟ್ಟ ಬುದ್ಧಿ. ಏಜ್ ಮಾಡ್ರಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಒಂದೇ ಒಂದು ತುತ್ತು ಅನ್ನ ಕೊಡಿ ಯಜಮಾನ್ರೆ. ನೋಡಪ್ಪ, ನಾನು ಒಬ್ಬ ಭಿಕ್ಷುಕನೇ. ನಾನು ಮನೆ ತಿರುಗಿ ಈಗ ಅನ್ನ ತಂದಿದ್ದೀನಿ. ನಾವು ಊಟ ಮಾಡೋ ಟೈಮೆಲ್ಲ ಬಂದಿಯಲ್ಲ, ಆಯಿತು ತಗೋ. ನೀನು ಭಾಳ ಹಸ್ಕೊಂಡಂಗೆ ಕಾಂತಿ. ಹೊಟ್ಟೆ ತುಂಬಿತು. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿದು. ಅಣ್ಣ ಹಿಂದೆ ನಮ್ಮನ್ನ ಹೇಳ್ತಿದ್ದ, ತಿನ್ನುವಾಗಳಿನ ಮೇಲೆ ಅವರ ಹೆಸರು ಬರೆದಿರ್ಬೇಕು ಅಂತ. ಆದ್ರೆ ಈ ಅಣ್ಣನ ಮೇಲೆ ನನ್ನ ಹೆಸರು ಬರ್ದಿಲ್ಲ. ಇದು ನನ್ನಲ್ಲ. ಯಜಮಾನ್ರೆ, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಹಸಿವಿನ ಬರದಲ್ಲಿ ತಾಟಿಗೆ ಕೈ ಬಡಿದು ಕೆಳ ಚೆಲ್ಲಿತು ಯಜಮಾನ್ರೆ. ಅಲ್ಲಪ್ಪ ಯಜಮಾನ್ರೆ, ಬೇರೆ ಏನಾದ್ರು ಇದ್ರೆ ಕೊಡಿ ಯಜಮಾನ್ರೆ.
ಹೊಟ್ಟೆ ತುಂಬಾ ಹಸಿತಾ ಇದೆ ಯಜಮಾನ್ರೆ. ಅಲ್ಲಪ್ಪ, ನಾವು ಉಣ್ಣು ಅನ್ನ ನಿನ್ನ ಕೊಟ್ರೆ ಅದನ್ನು ಮಣ್ಣು ಪಾಲು ಮಾಡಿಬಿಟ್ಟು ನನ್ನ ಹತ್ರ ಕೊಡಕ್ಕೆ ಇನ್ನೇನೈತಿ? ಹಾ ಐತಿ, ಅದನ್ನೇ ಕೊಡ್ತೀನಪ್ಪ. ತಿಳಿಯೋಗಿರು ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ನೋಡಪ್ಪ, ನೀನು ಯಾರೋ ಏನೋ ಗೊತ್ತಿಲ್ಲ, ಆದರೆ ಹಸಿವು ಹಸಿವು ಅಂತ ಇದೆಯಲ್ಲ, ನಾನು ಆ ಪರಿಸ್ಥಿತಿ ಎದುರಿಸೇ ಬಂದಿ ನನ್ನ ಮೇಲತ್ತ. ನಿನಗೆ ಸಂಕಟ ಆಗಬಾರ್ದು. ತಗೋ, ನನ್ನ ಹತ್ರ ದುಡ್ಡಿದೆ, ಇದನ್ನು ತಗೊಂಡು ಊಟ ಮಾಡು. ಇದನ್ನು ಕಳ್ಕೊಬೇಡ, ಯಾಕಂದ್ರೆ ಇದನ್ನು ಪುಣ್ಯವಂತ ಕೊಟ್ಟಾನ, ದೊಡ್ಡ ಪುಣ್ಯವಂತ ಕೊಟ್ಟಾನ. ಒಳ್ಳೆತನ ದೊಡ್ಡ 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 ಇದೇ ದುಡ್ಡು ನನ್ನ ದಾರಿ ಬೆಳೆಸಿತು ಯಜಮಾನ್ರೆ. ಇದೇ ದುಡ್ಡು ಅಣ್ಣನ ಕಣ್ಣೀರು ಹಾಕಿತ್ತು. ದುಡ್ಡು ದುಡ್ಡು ಅಂದ್ರೆ ಬೆಂಕಿ ಇದ್ದಂಗೆ. ಬೇಡ, ಈ ದುಡ್ಡಿನ ಸವಾಸ ಬೇಡ ಯಜಮಾನ್ರೆ, ತಗೊಳ್ಳಿದ್ರ ಈ ದುಡ್ಡಿನ ಸವಾಸ ಬೇಡ, ನಾನು ಬರ್ತೀನಿ. ನಿಲ್ಲಪ್ಪ, ನೀ ಮಾತಾಡೋದು ಕಂಡ್ರೆ, ನೀ ನೊಂದ್ಕೊಳ್ಳೋದು ಕಂಡ್ರೆ ಜೀವನದಲ್ಲಿ ಭಾಳ ವ್ಯತಿಪಟ್ಟಂತೆ ಕಾಂತೆ. ಹೌದು, ನೀ ಯಾರಂತ ಹೇಳಪ್ಪ? ನಾನ್ಯಾರು ಯಜಮಾನ್ರೆ, ನಾನೊಬ್ಬ ದೊಡ್ಡ ಪುಣ್ಯವಂತ. ಧರ್ಮಾಪುರ ಅಂತ ಊರು, ಧರ್ಮರಾಜ ಅಂತ ಸ್ವಾಭಿಮಾನದ ಮನುಷ್ಯ, ಅವರ ತಮ್ಮ ಪಾಪಿ ಕರ್ಮರಾಜ ಯಜಮಾನ್ರೆ. ಯಾರಿಗೆ ಒಳ್ಳೇದಾಗಲಿ, ಯಾರು ಸುಖವಾಗಿರ್ಲಿ ಅಂತ ಮನೆ ಬಿಟ್ಟು ಬಂದಿನೋ ಆ ತಮ್ಮನೇ ಇಲ್ಲಿ ಬಂದಿದ್ದಾನ. ತಮ್ಮ ತಮ್ಮ ಅಲ್ಲ, ಅಯ್ಯೋ ದೇವರೇ, ಇದೇನದು ನಾನು ನೋಡ್ತಿರೋದು? ನನಗೆ ಬಂದ ಪರಿಸ್ಥಿತಿ ನಿನಗೂ ಬಂತೇನಪ್ಪ? ಯಾಕೋ, ಯಾರೋ ಯಾರೋ ನನಗೆ ಈ ಪರಿಸ್ಥಿತಿ ತಂದವರು ಯಾರೋ? ದಯವಿಟ್ಟು ಕ್ಷಮಿಸಣ್ಣ. ಬಣ್ಣದ ಹೆಣ್ಣಿನ ಹಿಂದೆ ಬಿದ್ದ ಶ್ರೀಕಾಂತ್ ಗೌಡನ ಮಾತು ಕೇಳಿ ನಿನಗೆ ಮಾಡಬಾರ್ದ ನ್ಯಾಯ ಮಾಡಿದೆ ಅಣ್ಣ. ಇಷ್ಟಕ್ಕೆಲ್ಲ ಕಾರಣ ಗೌಡ ಅಣ್ಣ. ಏನೋ ಆ ಸೊಕ್ಕಿನ ಸೂಳಿಯ ಮಗ ನಿನಗೂ ಅನ್ಯಾಯ ಮಾಡಿಬಿಟ್ಟರೆ. ಲೇ ನೇಸಗೌಡ, ಆನಂದವಾಗಿತ್ತು ನಮ್ಮ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿ ಕೊನೆಗೂ ನಿನ್ನ ಸೇಡು ತೀರಿಸಿಕೊಂಡು ಬಿಟ್ಟೇನೋ ನೀಚ. ನನಗೇನೇ ಅನ್ಯಾಯ ಮಾಡಿದ್ರು ಕೂಡ ನಾ ಸಹಿಸಿಕೊಂಡೆ. ನನ್ನ ತಮ್ಮನಿಗಿಂತ ಪರಿಸ್ಥಿತಿ ತಂದೆ ಅಂದ್ಮೇಲೆ ಲೇ ಶ್ರೀಕಾಂತ್ ಗೌಡ ಮಗನೇ, ನೀನು ಆಕಾಶದಲ್ಲಿರು, ನಾವಿಬ್ರು ಅಂತ ಬಂದ್ರು ಹತ್ತಾಗಿ ಹಾರಿ ಬರ್ತೀವಿ. ನೀನು ಪಾತಾಳದಲ್ಲಿರು, ಆದಿಶೇಷನಾಗಿ ಹೊತ್ತು ತರ್ತೀವಿ. ಒಂದು ವೇಳೆ ನಿನ್ನ ತಾಯಿಯ ಗರ್ಭದಲ್ಲಿದ್ದರೂ ಸರಿ, ಆ ಗರ್ಭವನ್ನು ಸೀಳಿ ನಿನ್ನ ರುಂಡ ಕಡಿದು ನಮ್ಮ ಹೊಲದಲ್ಲಿರುವ ಬನ್ನಿ ಮಾಂಕಾಳಿಗಳಿಗೆ ಕಟ್ಟಿ ಮೆರವಣಿಗೆ ಮಾಡ್ತಿದ್ರ ನಾವಿಬ್ರು ಧರ್ಮಾಪುರ ಧರ್ಮನ್ನ ಕರ್ಮಣ್ಣನೇ ಅಲ್ಲ. ನಡೆತಮ್ಮ, ಹಾಕಿ ಬರೋಣ. ಕೈ ಕೊಟ್ಟ ಹಾಯ್ದೆ ಕಡೆಗೆ. ಏ ಗೌರೀಶ, ಅಪ್ಪಾಜಿ ಏನ್ ಹಾಕಿದಲ್ಲ ಇದ್ರಾಗ? ವಿಷ, ಮೋಸ. ಮೋಸ? ಯಾವುದೋ ಮೋಸ? 25 ವರ್ಷದ ಹಿಂದೆ ನೀ ನನಗೆ ಮಾಡಿದ್ದಲ್ಲ, ಅದು ಮೋಸ ಅಲ್ವಾ? ಹೇಯ್, ದೇವರಂತ ನನ್ನ ತಂದೆ ತಾಯಿನ ಕೊಂದು
ಎನ್ನುವುದಿಯಲ್ಲೋ ಅದು ಮೋಸ ಅಲ್ವಾ? ಯಾವುದೋ ಮೋಸ? ನನ್ನ ಸ್ವಂತ ಅಕ್ಕನನ್ನ ಸೀದ ಹರಣ ಮಾಡಿ ಕೊಂದು ಹಾಕಿದೆಯಲ್ಲೋ ಅದು ಮೋಸ ಅಲ್ವಾ? ಯಾವುದೋ ಮೋಸ? ಎಲ್ಲಿದೆ ಮೋಸ? ಅಂದ್ರೆ ಅಂದ್ರೆ ನೀನು ಆ ವಿರೂಪಾಕ್ಷಿ ಮಗನ? ಹೌದು. ಏಯ್! ಆವತ್ತು ಜಮೀನ್ದಾರ ಮಣಿಧಾನ ನಂದು ನಿನ್ನಿಂದ ಬೀದಿ ಪಾಲಾಗಿ ಹೋಯ್ತಲ್ಲ, ಅದೇ ವಿರೂಪಾಕ್ಷಿ ಮಗ ಗೌರೀಶ ನಾನೇ. ಹೇಗಾದ್ರೂ ಮಾಡಿ ನಿನ್ನನ್ನು ಕೊಲೆ ಮಾಡ್ಬೇಕಂತ ಮತ್ತೆ ಮರಳಿ ಗ್ರಾಮಕ್ಕೆ ಬಂದೆ. ನೀನು ಕುಳಿತರುವ ಇಸ್ರಾದಲ್ಲಿ ವಿಷಯ ಹಾಕಿದ್ದು ನಾನೇ. ನೀನು ಬದುಕಬಾರ್ದು, ಬದುಕಲೇಬಾರ್ದು. ಅಣ್ಣ, ಅಂತೂ ಇಂತೂ ಕೊನೆ ಆಸೆ ಈಡೇರ್ತು. ನಮ್ಮ ಮನೆತನಿಗೆ ಕಂಟಕವಾದಂತಹ ಆ ಪಿಸಾಸಿ ಸತ್ತು ಹೋಯ್ತು. ಆಯ್ತಣ್ಣ, ಈ ಗೌರೀಶ ಬೇರೆ ಯಾರು ಅಲ್ಲ. ಗೌರೀಶ ಆಯ್ತು. ಇವತ್ತೊಂದು ಸತ್ಯವಾದ ಘಟನೆ ನಿಮಗೆ ಹೇಳ್ಬೇಕಂತಾಗಿದೆ. ಹೇಳಪ್ಪ. ಇದಕ್ಕೆಲ್ಲ ಕಾರಣ ನಿನ್ನ ತಮ್ಮನೇ ಕಾರಣ. ಶ್ರೀಕಾಂತ್ ಗೌಡನ ತಂಗಿನ ಪ್ರೀತಿ ಮಾಡ್ತಾನಂತ ಹೇಳಿ ಅದೆಲ್ಲ ಕರೆ ಅವನ ಕೈ ನಾಳಬಣಿಸಾಗ ನೀ ಅವಾಗ ಯಾಕೆ ವಿಷ ಹಾಕಿದ್ದೆ ನನಗೆ ಅರ್ಥ ಆಗೋದು. ಹೌದಾ? ನನ್ನ ಮನೆತನ ಮೇಲಿನ ಶೇಡಿಗಾಗಿ ನನ್ನ ತಂದೆ ತಾಯಿನ ಕೊಂದು ಹಾಕಿದ ಪಾಪಿಯನ್ನ ಇವನು. ಅಂದ್ರೆ ನೀನು? ಹೌದಣ್ಣ, ಆ ವಿರೂಪಾಕ್ಷಿ ಮಗ ಗೌರೀಶ ನಾನೇ. ಕಾಕನ ಮಗನ? ಹೌದಣ್ಣ. ಬಹಳ ಚಲೋ ಆಯ್ತು ಬಿಡಪ್ಪ. ಹಿಡಿದು ನಾವು ಇಬ್ಬರ ಅಂತ ಮರಿತೀವಿ, ಇನ್ಮೇಲೆ 3 ಜನ ಅಂತ ಬರಲ್ಲ. ಸರಿ ಅಣ್ಣ. ಶಿಲ್ಪ ಬರ್ತಾರೆ. ಇವಳು ತಮ್ಮ ನಾ ಪ್ರೀತಿಸಿದ ಹುಡುಗಿ ಅಂತಿದ್ಯಾ, ಇವಳೇನು? ಹೌದು, ನಾ ಇವಳೇ. ತುಂಬಾ ಚೆನ್ನಾಗಿದ್ದಾರಪ್ಪ. ನೋಡಿದ್ರೆ ನಾನು ಎಲ್ಲಿ ಇವತ್ತು ನೋಡಿನಪ್ಪ. ಇವತ್ತು ನೋಡ್ರಿ? ಹೌದು. ಎಲ್ಲಿ ಅಜಗಡ್ ತಪ್ಸಾಗ ನೋಡಿದ್ರಿ ನಾನು ಮೈನ್ಯ? ಇಲ್ಲ ಇಲ್ಲ. ಹೇ ಕೂದ್ಲ ಅದಾವನ್ರಿ, ಕೂದ್ಲ ದಬ್ನ ಚೂಸಿ ಏರ್ಪಿಲ್ಲ ಹಂಗಾರೆ ಮಾಡಪ್ಪ. ಈಗ ಚಿಲ್ಕವ ಈ ಚಿಲ್ಕವ್ ಕೊಂಡೆ ಹಾಕೋ ಇವ್ ಕೊಂಡೆ ಆದ್ರೂ ಅಣ್ಣ ದುಷ್ಟ ಆದ್ರೂ ಹಾ ತಂಗಿ ತುಂಬಾ ಸುಂದರವಾಗಿದ್ದಾಳೆ, ಒಳ್ಳೆ ಗುಣದಲ್ಲಿದ್ದಾಳೆ. ಅಂದಾಗ ಮತ್ತ ಅಣ್ಣನ್ ಕೊನ್ಸಿಳಿ ಈಗ ಬರಬರಿ ಅದ್ರಲ್ರಿ ಮ್ಯಾಲ ಪಾಲ್ತಿ ನೇಟ್ ಐತದು. ಬಾಪ ಇವ್ ನೋಡಿ, ನೀವು ಕಸಕ್ ಹೋಗೋಣ ಹಂಗ ಬಂದಾನೀಗ. ಹಾ ಬಾಯಣ್ಣ ಬಾಯ್ ತಗೋ ಹಾಕ. ನೀ ಹಾಕ್ಬೇಕಣ? ನೀನ ಹಾಕ. ಬ್ಯಾಡ ಬಿಡ್ರಿ, ಆಶೀರ್ವಾದ ತಗೋಬೇಡ ಬಿಡ್ರಿ ಪಾಪ. ನಾವು ತಗೊಂಡಾರ ಆಗ ತಗೊಂಡ. ಚಲೋ ಅಲ್ಲಿ ಒಳ್ಳೆದಾಗ್ಲಿ. ಮತ್ತೇನ ಏನಿಲ್ಲಪ್ಪ, ನಿಲ್ಲ ನಿಮ್ ಕಡೆ. ಆಯ್ತು. ಇಲ್ಲಿವರೆಗೆ ನಮ್ಮನ್ನೆಲ್ಲ ಒಂದು ಗುಡಿಸಿದ ಆ ಗ್ರಾಮ ದೇವರಿಗೆ ಎಲ್ಲರೂ ಕೂಡಿ ಒಂದು ಮಹಾಮಂಗಲ ಹಾಡೋಣ. ಜಯ ಜಯ ಮಂಗಳ ಜಯ ಶುಭ ಮಂಗಳ, ಜಯ ಜಯ ಮಂಗಳ ಜಯ ಶುಭ ಮಂಗಳ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ ನಿರೂಪ